ಥೂ ಯಾಕಾರು ಹುಟ್ಟದ ಹೊಟ್ಟೆಲಿ ಅಲ್ಲ ನಾಳೆಗೆ ಬರ್ತಡೆ ಇನ್ಯಾವಾಗ ದುಡ್ಡು ಕೊಟ್ಟಾರ ಕಣೆ ನಾಳಿಕೆ 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 ಅಂದ್ಕೊಂಡು ಆವತ್ತಿಂದನೂ ಮುಂದಕ್ಕೆ ತಳ್ಬಿಟ್ಟು ಇವ್ರು ಕೊಡೋಕ್ಕಿಲ್ಲ ಕಂದ್ಬಿಡು ನನ್ನ ಫ್ರೆಂಡ್ಗಳ ಮುಂದ್ಗಡೆ ಎಲ್ಲ ನನ್ನ ಮಾನ ಮರೋದೆಲ್ಲ ಹೋಯ್ತದೆ ಇವ್ರು ಮೆಚ್ಕೊಂಡಲ್ಲಿ ನಾನು ನನ್ನ ಯಾಕೆ ತಗೊಂಡು ನಾನೇ ಹೊಡ್ಕೋಬೇಕು ಥೂ ಏಯ್ ಅದೇನು ಕರ್ಮ ಮಾಡಿದ್ನಿ ಹೊಟ್ಟೆ ಊಟಕ್ಕೆ ಸಲುವಾಗಿ ಏಯ್ ಗುಡ್ ಮಾರ್ನಿಂಗ್ ನನ್ನ ಮುದ್ದು ತಂಗಿ ವಿಸ್ ಹ್ಯಾಪಿ ಬರ್ತಡೇ ಇನ್ ಅಡ್ವಾನ್ಸ್ ಯಾವ ಬರ್ತಡೇನೂ ಇಲ್ಲ ಎಂಥದ್ದು ಇಲ್ಲ ಕಂತ ಹೋಗು ವಿಸ್ ಮಾಡ್ತೇನೆ ತಾನೇ ನೋಡು ಅಕ್ಕನಿಗೆ ಬೇಜಾರು ಮಾಡ್ತೀಯಾ ಥ್ಯಾಂಕ್ಸ್ ಯಾಕೆ ಯಾಕೆ ಸಪ್ತಿದ್ಯಾ ಏನಾಯ್ತು ಗೊತ್ತಿದ್ದು ನೀನು ಕೇಳು ಏನಾಯ್ತು ಏನಾಯ್ತು ಅಂತ ಅಲ್ಲ ಕಣಕ್ಕ ಹೇಳ್ತೀಯಲ್ಲ ನೀನು ನನಗೆ ಎಷ್ಟು ಬೇಜಾರಾಯ್ಕಿಲ್ಲ ಅಮ್ಮ ಅವನಿಗೂ ಅಪ್ಪನಿಗೂ ಎಷ್ಟು ದಿವಸ ಆಯ್ತು ಹೇಳಿ ನಾನು ನಾಳೆ ಬರ್ತಡೆ ಇನ್ನೇವಾಗ ಅವ್ರು ನಂಗೆ ದುಡ್ಡು ಕೊಡೋದು ಅಲ್ಲ ನನ್ನ ಫ್ರೆಂಡ್ಗಳಿಗೆಲ್ಲ ಹೇಳ್ಬಿಟ್ಟಿನಿ ಗೊತ್ತಾ ನಾನು ತು ನಿಜಕ್ಕೂ ಮಾನ ಮರೋದೆಲ್ಲ ಹೋಯ್ತು ನಂದಕ್ಕಂದ್ಬಿಡು ಅಯ್ಯೋ ತಾಳ್ಮೆ ತಕೋ ದುಡ್ಡು ಅರೇಂಜ್ ಆಯ್ತು ಅದೇ ಕತೆ ಹಾಂ ಎಲ್ಲ ಮತ್ತೆ ಅದೇ ಜಯಲಕ್ಷ್ಮಮ್ಮನಿಗೆ ಹೇಳಿಕಂತ ಇಸ್ಕೊಬರಕ್ಕಂತ ಹೋಗದೆ ಇವರು ತು ನನಗೆ ತಲೆನೋವು ಕಣಪ್ಪ ಅವ್ರು ಕೊಡ್ತಾರೋ ಇಲ್ವೋ ಹೋಗಕ್ಕ ಸುಮ್ಮನೆ ನನಗೆ ಬೇಜಾರಾಯ್ತದ ನಮಗೆ ನೀನು ಮಾಡೋಕ್ಕದು ಪಾಪ ಅವ್ರ ಥರ ಎಲ್ಲಿ ಕೊಟ್ಟರು ಹೆಂಗೆ ಅಡ್ಜಸ್ಟ್ ಮಾಡ್ತಾರ್ತಾನೆ ನಿನ್ಗೆ ಏನು ದುಡ್ಡು ಬೇಕಾನೆ ಸುಮ್ಮನಿರು ನೀನು ಯಾಕೆ ತಲೆಗೆಡ್ಸ್ಕೊಂಡು ಎದ್ಲವ ನನ್ನ ಮಗಳೇ ಹುಡ್ತಬ್ಬ ಶುಭಾಶಯಗಳು ಕಣವ ಮುಂಚಿತವಾಗಿ ಒಂದು ದಿವಸ ಮುಂಚಿತವಾಗಿ ಥ್ಯಾಂಕ್ಸ್ ಓಹೋ ಮಾಕ ನೋಡಿ ಮಾಕವ ಹೆಂಗೆ ಮಾಡ್ಕತ್ತದೆ ಅಂತ ಅವ್ವ ಇಸ್ಕೊ ಬಂದ ಇಸ್ಕೊ ಬಂದೆ ಕಣವ 2,000 ರೂಪಾಯಿ ಕೊಟ್ಟದೆ ಅಪ್ಪ ಕೊಡ್ತಲ್ಲ 1,000 ರೂಪಾಯಿ ಅದೆಲ್ಲ ಅಲ್ಲಿ ಮಡ್ಗಿವ್ನಿ ಈಗ ಎಷ್ಟಲ ಅಲ್ಲ ಮಗ ಕವಿತಾ 1,000 ರೂಪಾಯಿ ತಕವ ಅದೇ ಅಂತಿದ್ದು 1,000 ರೂಪಾಯಿಂದ ಸುಮ್ಮನೆ ದುಡ್ಡು ದಂಡ ಮಾಡಿಬಿಡ್ದು ಅದೇನು ಅಟ್ಕಾಕ್ತು ಅಂತ ಅದೇ ಆತಕ್ಕೆ ಬತ್ತಿತ್ತು ಅಮ್ಮ ಸುಮ್ಮನೆ ಕೊಡು ನನಗೆ 2,000 ರೂಪಾಯಿ ಬೇಕು ನನ್ನ ಬಟ್ಟೆಗೆ 2,000 ಕೇಕ್ಗೆ ಒಂದು 500 ರೂಪಾಯಿ ಆಮೇಲಿಂದ ಡೆಕೋರೇಷನ್ಗೆಲ್ಲ ಅದಕ್ಕೊಂದು 500 ರೂಪಾಯಿ ಅಯ್ಯೋ ಅವೆಲ್ಲ ಏನು ಮಾಡಕ್ಲೆ ನನಗೆ ಬೇಕು ನನಗೆ ಅಷ್ಟೇ ಫ್ರೆಂಡ್ಸ್ಗಳೆಲ್ಲ ಹೆಂಗೆ ಮಾಡ್ಕೊತಾರೆ ಗೊತ್ತಾ ಬರ್ತಡೆ ನಾನು ಚೀಪಾಗಿ ಮಾಡ್ಕೊಂಡ್ರೆ ಅವ್ರು ಆಡ್ಕೊಳಕ್ಕಿಲ್ವಾ ಕೊಟ್ರೆ ಕೊಡಿ ಇಲ್ದಾರೆ ಬೇಡ ಬಿಡು ನಾನು ಬರ್ತಡೇನೆ ಕ್ಯಾನ್ಸಲ್ ಮಾಡ್ತೀನಿ ಆತ ಕೊಟ್ಟು ಕಳಿಸು ಇನ್ನೇನು ಮಾಡೋಕ್ಕದು ಅವ್ಳು ಕೇಕು ಅದೇನು ಡೆಕೋರೇಷನ್ಗೆ ಐಟಮ್ಗಳು ಮತ್ತು ಬಟ್ಟೆಗೆ ಸರಿಯಾಗಿ 3,000 ರೂಪಾಯಿ ಕೊಟ್ಬಿಡು ಏನೋ 500 ರೂಪಾಯಿ ಅದಲ್ಲ ಅದಕ್ಕೆ ಚಿಕನ್ ತಗೊಬರ್ಬೆ ಎಷ್ಟು ಜನ ಬಂದಾರೇನೆ ನನ್ನ ಫ್ರೆಂಡ್ ಏನೋ ಒಂದು 3 ಜನ 4 ಜನ ಬರ್ತಾರೆ ಅಷ್ಟೇ ಸರಿ ಬಿಡು ಆಯಿತು ಜಾಸ್ತಿ ಜನ ಕೇಳ್ಬೇಡ ಸಾಕು ಅಷ್ಟೇ ಜನ ಕಬಾಬು ಬಿರಿಯಾನಿ ಮಾಡಿ ನಾನು ಮಾಡ್ತೀನಿ ಬಿಡ್ಬಿಟ್ಟು ಕಬಾಬ್ನು ಬಿರಿಯಾನಿ ನಾನು ಮಾಡ್ಕೊಟ್ಟನು ಸರಿ ಆಯಿತು ಮಾಡಿಕೊಡು ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ ಮತ್ತೆ ಅಕ್ಕನು ಕರ್ಕೊಂಡೋಗವ ಇಬ್ರು ಒಟ್ಪುರಾಗಿ ಅಕ್ಕ ಏನು ಮಾಡೋಕ್ಕೆ ಬಿಡು ನನ್ನ ಫ್ರೆಂಡ್ ಜೊತೆ ಹೋಯ್ತೀನಿ ಯಾಕಂದ್ರೆ ಕರ್ಕೊಂಡೋಗೋದೇನೋ ಮಾಲು ಪಾಲ್ಗೆ ಅಂತ ಹೋಯ್ತಿದ್ಯಲ್ಲ ನೀನು ಕೊಟ್ಟಿರೋ 2,000 3,000 ತಗೊಂಡು ಏನು ಮಾಲ್ಗೆ ಹೋಗ್ಬಿಟ್ಟು ಏನು ಮಾಡವಲ್ಲಿ ಅಕ್ಕನಿಗೆ ಏನು ಕೊಡ್ಸನೆ ನನಗೆ ಸಾಲಕ್ಕಿಲ್ಲ ಅಯ್ಯೋ ಬೇಡ ಹೋಗವ ಪುಟ್ಟಿ ನಂಗೆ ಬೇಡ ಕಣ ಹೋಗು ನೀನೆ ಕರ್ಕೊಂಡೋಗು ಯಾರ ಜೊತೆ ಹೋದಿ ಸ್ಪೇತನ ಜೊತೆ ಹೋಯ್ತೀನಿ ಅವಳು ಬರ್ತೀನಿ ಅಂತ ಹೇಳವಳೆ ಸರಿ ಮತ್ತೆ ಓಟ್ಪುರೋಗಿ ಅಲ್ಲ ಕಣೆ ಬರ್ತಾಳೆ ಹತ್ರ ಬರ್ತಾ ಶಾಪಿಂಗ್ ಮಾಡ್ತಾ ಇದೀಯಾ ಮುಂಚೆ ಮಾಡ್ಕೋಬೇಕಲ್ವಾ ಅಯ್ಯೋ ನನಗೆ ಬರೋಕ್ಕೆ ಟೈಮ್ ಇರಲಿಲ್ಲ ಕಣೆ ನಮ್ಮ ಅಪ್ಪ ಅಮ್ಮ ಅವತ್ತೇ ದುಡ್ಡು ಕೊಟ್ಟರು ನನಗೆ ಬರೋಕ್ಕೆ ಟೈಮ್ ಇರಲಿಲ್ಲ ಅದಕ್ಕೆ ಲೇಟ್ ಮಾಡಿಕೊಂಡೆ ಸರಿ ಬಾ ಏನು ಪಾರ್ಟಿ ಜೋರಾ ಎಲ್ಲಿ ಮಾಡ್ಕೋತಾ ಇದೀಯಾ ಬರ್ತಡೇ ಪಾರ್ಟಿ ಅಯ್ಯೋ ಹೊರಗಡೆ ಎಲ್ಲೂ ಇಲ್ಲ ಕಣೆ ಮನೇಲೇ ಅಲ್ಲ ಕಣೆ ಎಲ್ಲ ಹೋಟೆಲಲ್ಲಿ ಏನಾದರೂ ಟ್ರೀಟ್ ಕೊಡಿಸ್ತೀಯ ಅಂದರೆ ಮನೇಲೇನಾ ಅಯ್ಯೋ ಇಲ್ಲ ಕಣೆ ನಮ್ಮ ಮನೆಯಲ್ಲ ಆ ಥರ ಹೊರಗಡೆ ಎಲ್ಲ ಕಳಿಸಲ್ಲ ಬೇಜಾರು ಮಾಡ್ಕೊಳ್ತಾರೆ ಅದಲ್ದೇ ನಮ್ಮ ಅಪ್ಪ ಅಮ್ಮನ ಜೊತೆ ನಮ್ಮ ಅಕ್ಕನ ಜೊತೆ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ನನಗೆ ತುಂಬ ಇಷ್ಟ ಅದಕ್ಕೋಸ್ಕರ ಮನೇಲೇ ಮಾಡ್ಕೋತಾ ಇದ್ದೀನಿ ನನಗಂತೂ ಇಷ್ಟ ಇಲ್ಲಪ್ಪ ನನಗೇನಿದ್ರು ಹೊರಗಡೆನೆ ನನ್ನ ಬರ್ತಡೇಗೆ ಎಷ್ಟು ಖರ್ಚಾಗಿತ್ತು ಗೊತ್ತಾ ಬರೀ ಡಿನ್ನರ್ಗೆ ಅಂತಲೇ 10,000 ಖರ್ಚು ಮಾಡಿದ್ದೆ ನೀನು ಬಂದಿರಲಿಲ್ಲ ಅಲ್ವಾ ಇಲ್ಲ ಕಣೆ ನಾನು ಬಂದಿರಲಿಲ್ಲ ಬರಬೇಕಾಗಿತ್ತು ನೀನು ನಿಜವಾಗ್ಲೂ ನಾನು ಮಾಡಿತ್ತು ನಾನು ಕೊಟ್ಟು ಪಾರ್ಟಿ ನೋಡಿಬಿಟ್ಟು ಕೊಟ್ಟು ಟ್ರೀಟ್ ನೋಡಿ ಎಷ್ಟು ಖುಷಿಪಟ್ಟರು ಗೊತ್ತಾ ಫ್ರೆಂಡ್ಸ್ ಎಲ್ಲ ಬೇಕಾದ್ರೆ ಸೌಮ್ಯ ಕೇಳು ಹೇಳ್ತಾಳೆ ಅವಳೇನೆ ಕೇಳ್ತೀನಿ ಹೋದ್ಮೇಲೆ ಕೇಳ್ತೀನಿ ನಾನು ಟ್ರಯಲ್ ನೋಡ್ತೀನಿ ಯಾವ ಡ್ರೆಸ್ ಚೆನ್ನಾಗಿದೆ ಅಂತ ಚೂಸ್ ಮಾಡ್ತೀಯಾ ಓಕೆನಮ್ಮ ಏನು ಬಟ್ಟೆ ತಗೋತಾರೋ ಏನೋ ನಮಗಂತೂ ಇಲ್ಲೆಲ್ಲ ಇಷ್ಟನೇ ಆಗಲ್ಲಪ್ಪ ಶ್ವೇತಾ ಹೇಗಿದೆ ಓಕೆ ಬೇರೆ ಟ್ರೈ ಮಾಡಿ ನೋಡೋಣ ಸರಿ ಕಣೆ ಇದು ನೋಡೆ ಓಕೆ ಕಣೆ ಬ್ಲ್ಯಾಕ್ ಕಲರ್ ನಿನಗೆ ಚೆನ್ನಾಗಿ ಕಾಣಲ್ಲ ಅಷ್ಟಾಗಿ ಬೇರೆ ಟ್ರೈ ಮಾಡು ನೋಡೋಣ ಸರಿ ಕಣೆ ಆಯಿತು ಇದು ಓಕೆನಾ ಓಕೆ ಈ ಥರಕ್ಕಿಂತ ಬರ್ತಡೇಗೆ ಗೌನ್ ಥರ ಇರೋ ತಗೊಳ್ಳೆ ಇದೇನು ಅಷ್ಟೇನು ಚೆನ್ನಾಗಿಲ್ಲ ಕಣೆ ನೋಡೋಣ ಇರು ಇನ್ನೊಂದು ಟ್ರೈ ಮಾಡ್ತೀನಿ ಇದು ನೋಡೆ ಸೂಪರ್ ಆಗೈತೆ ಕಣೆ ಓಕೆ ಇದೇ ಸೂಪರ್ ಆಗಿದೆ ಸರಿ ಕಣೆ ಹಾಗಾದ್ರೆ ಇದನ್ನೇ ತಗೊಳ್ತೀನಿ ಸರಿ ತಗೋ ಇದೇ ಚೆನ್ನಾಗೈತೆ ಮಗ ಬಂದ್ಲ ಪುಟ್ಟಿ
ಇಲ್ಲ ಕಣವ ಇನ್ನೂ ಬಂದೇ ಇಲ್ಲ. ಅವಳು ಒಪ್ಬೇಕಲ್ಲ, ಒಂದು 16 ಅಂಗಡಿ ತಿರುಗಿರ್ತಾಳೆ. ಇಕ್ಕೊಂಡು ನೋಡ್ಕೊಂಡು ತಗೊಬರ್ಬೇಡ್ದ. ಬರ್ಲಿ ಸುಮ್ಮನಿರು ತಳಕ್ ತಗೊಂಡು ಇಲ್ಲೇನು ಮಾಡ್ತಿದ್ಲು. ಅಯ್ಯೋ ಹೋಗವ, ಈಗಲೇ ಹಿಂಗೆ ಹೊಟ್ಟೆ ಉರಿಸ್ತಾಳೆ ಮಗ. ಏನಾರು ಮದುವೆ ಗಿದ್ದೆ ಫಿಕ್ಸ್ ಆಗ್ಬಿಟ್ರಂತುವೆ ನಿಮ್ಮ ಅಪ್ಪನ ಚೇಟಿ ಉದುರಿಸ್ಬಿಡ್ತಾಳೆ ಕಣ್ಮಗ. ಇನ್ನೇನು ಮಾಡಂಗಿತ್ತು ಬಿಡು, ಎತ್ಕೋಬೇಕಾದ್ರೆ ಜ್ಞಾನ ಬೇಕಾಗಿತ್ತು ನಿಮಗೆ. ಅಯ್ಯೋ ಹಂಗುವೆ ನೀನು ಹುಟ್ಟಿದ ಮೇಲೆ ಸಾಕು ಒಂದೇ ಯಾವ ಆಸ್ತಿಗೆ ಗೊತ್ತಾಯ್ತದೆ. ನಾನು ಬಾಂತಿಗೆ ಅಂತ ಹೋದಾಗಲೇ ನಿಮ್ಮ ದೊಡ್ಡಪ್ಪನ ಹೆಸ್ರಿಗೆ ಆಸ್ತಿ ಬರೆದ್ಬಿಟ್ಟಿದ್ನಲ್ಲ. ಇನ್ನು ಯಾವ ಆಸ್ತಿ ಕಟ್ಕೊಂಡೇನು ಅವ್ರು ಬರ್ಕೊಟ್ಟು ನಮ್ಗೆ ಸಿಕ್ಕಿ ಅವೆಲ್ಲ ಯಾವಿದ್ದು ಅಂದ್ಕೊಂಡು ಆಪ್ರೇಷನ್ ಮಾಡಿಸ್ಕೊಳ್ಳೋದು ಅಂದ್ಕೊಂಡು ಹೋಗಿದೆ ಕಣ್ಮಗ. ಕೈ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಅಂದ್ಕೊಂಡು ನಿನಗೆ ಒಂದು 7 ತಿಂಗಳೇನಾಗಿತ್ತು. 7 ತಿಂಗಳು ಮಗ ನೀನು. ಆಗ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಅಂತ ಹೋದ್ನ, ಕೈ ಆಪ್ರೇಷನ್ ಮಾಡಿಸ್ಕೊಳ್ಳೋದಂತ. ಅಯ್ಯೋ ಅಲ್ಲಿಗೆ ಬಂದ್ಬಿಟ್ಟ ಕಣವ ನಿಮ್ಮ ಅಪ್ಪ. ಜಗಳಕ್ಕೆ ಬಂದ್ಬಿಟ್ಟ. ನಿಮ್ಮ ಅಮ್ಮನೂ ನಿಮ್ಮ ಅಪ್ಪನೂ ಇಬ್ಬರು ಬಂದ್ಬಿಟ್ರು. ಜಗಳಾಡ್ಕೊಂಡು ಚಾಡಿ ಹೇಳಿ ನಿಮ್ಮ ಅಜ್ಜಿ ಇನ್ನು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಕರ್ಕ ಬರ್ಬಿಡಕ್ಕಲ್ಲ ನೀನು ಅವಳನ್ನ ಅವ್ರ ಅಪ್ಪನ ಮನೆ ಬಿಡು ಅಂತ ಹೇಳ್ಬಿಟ್ರೆ. ಇವನು ಬಂದ್ಬಿಟ್ಟು ಹೆಂಗೆ ಮಾಡಿಸ್ಕೊಂಡು ಓಡ್ತೀನಿ, ನೀನೇನು ಮಾಡಿಸ್ಕೊಂಡ್ರಂತವೇ ನೀನು ನಿಮ್ಮ ಅಪ್ಪನ ಮನೇಲೇ ಇರಬೇಕು ನೀನು ಅಂತ ಎದುರಿಸ್ಬಿಟ್ಟ. ಆಗ ಇನ್ನೇನು ಮಾಡಿಯೇ ವಿಧಿ ಇಲ್ದಾನೆ ಆಗ ಬಂದಿದ್ದು ನಾನು ಹಾಸ್ಪಿಟ್ಲಿಂದವ. ಇಲ್ಲ ನೀನು ಹಬ್ಬಳಿಗೆ ಸಾಕಾಗೋದು ನೆಮ್ಮದಿಯಾಗಿರೋನು. ಈಗ ನೋಡಲಿ ಅದೇ ಬೇಕು ಇದೇ ಬೇಕು ಅಂದ್ಕೊಂಡು ಹೆಂಗೆ ಆಟ ಮಾಡಿ ಹೊಟ್ಟೆ ಉರ್ಸಾಳು ಅಂತ. ಅಯ್ಯೋ ಬುಡತ್ತಾಗಿ ಏನು ಮಾಡಿ ಅವ್ಳಿಗೆ ಏನು ಗೊತ್ತಾಗತ್ತಗೆ, ಹೆಂಗೆ ಗೊತ್ತಾಗಿದ್ರಂಗೆ ಆಡ್ತಿದ್ಲ ಬುಟ್ಟಾಕವತ್ತಾಗೆ. ಅಯ್ಯೋ ಕಾಣೆ ಕಣವ, ನಮ್ಮ ಮನೇಲಿ ಹಿಂಗೆ ಆಡಿದ್ರೆ ನಡೀತದೆ ಕಣವ, ಓದೋರ ಮನೇಲಿ ಹಿಂಗೆ ಆಡಿದ್ರೆ ಕೇಳಾರ. ಅಯ್ಯೋ ಶಿವನೇ ಭಗವಂತ ಏನಾರೇ ಅಲ್ಲಿ ಅವಳಗಂತೂ ಸೋಕಿಯಾಗಿ ನೋಡ್ಕೊಳ್ಳೋ ಗಣ್ಣೆ ಸಿಗ್ಬೇಕು ಕಣ್ಮಗ. ಇಲ್ಲ ಅಂದ್ರಂತೂ ಇರೋಕ್ಕಿಲ್ಲ ಅವಳು ಬಂದ್ಬಿಡ್ತಾಳೆ. 3 ದಿವ್ಸದ ಬಳಕಿಲ್ಲ ಅವಳು ನಂಗೆ ಗೊತ್ತು. ಬಂದ್ಬಿಡ್ತಾಳೆ ಹುಡುಕಾಗ್ಲೇ ಸೋಕಿಗಾರನ್ನೇ ಹುಡುಕ್ ಮಾಡಬೇಕು. ಮಾಡೋರಾಯ್ತು ಬಿಡು, ಇನ್ನೇನು ಮಾಡೋಕ್ಕದದು. ಫೋನ್ ಮಾಡಿ ನೋಡೋದು ಎಲ್ಲಿದ್ದಾಳು. ಮಾಡ್ಕೊಟ್ಟದ್ದು ಮಾತಾಡು. ಹಲೋ ಹೇಳಮ್ಮ, ಎಲ್ಲಿದ್ದೀವ? ಇಲ್ಲೇ ಬರ್ತಾ ಇದ್ದೀನಿ, ಊರಲ್ಲಿ ಇಲ್ಲದೆ ಬಸ್ಸ. ತಗೊಂಡೆ ಡ್ರೆಸ್ಸ? ತಗೊಂಡೆ. ಸರಿ ಆಯಿತು ಬಾ. ಎಷ್ಟು ಕೊಟ್ಟೆ? ಬರ್ತೀನಿಲ್ಲ ಬಿಡು, ಹೇಳ್ತೀನಂತೆ. ಸರಿ ಆಯಿತು ಬವ್ವ. ಬರ್ತಾ ಇದ್ದಾಳಂತೆ ಕಣವ ಇಲ್ಲೆಯೇ? ಸರಿ ಅವ ಬರಲಿ ಬಿಡು. ಅನ್ನ ಮಾಡ್ತೀನಿ ತಡೀಲಿ, ಹೊಟ್ಟೆಸಿ ಅಂತ ಇನ್ನು ಕುಣಿತಾಳೆ. ಮಡ್ಬೋಗವ ಒಲೆ ಮೇಲೆ ಇನ್ನು ಬೈತಾಳೆ ಇನ್ನು. ಸರಿ ಆಯಿತು. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ ಅಲ್ಲ 2 ಮಕ್ಳು ಹುಟ್ಟಿ 2 ಒಂದೊಂಥರ. ನಮ್ಮ ಕವನ ಕಷ್ಟ ಸುಖಕ್ಕೆಲ್ಲ ಹೊಂದ್ಕೊತದೆ. ಏನೇ ಕಷ್ಟ ಆಗಲಿ ಸುಖ ಆಗಲಿ ಹೊಂದ್ಕೊಂಡು ಹೋಯ್ತಾಳೆ. ಈ ನಮ್ಮ ಕವಿತಾ ಯಾವುದಕ್ಕೂ ಹಠನೇ ಜಾಸ್ತಿ. ಅದೇ ಬೇಕು ಇದೇ ಬೇಕು ಅಂದ್ಕೊಂಡು ಹಠ ಮಾಡ್ತಾಳೆ. ಒಂದು ಹೊಟ್ಟೆಲಿ 2 ಥರ ಹುಟ್ಟವೆ. ಏನು ಮಾಡಿರಿ ಹೇಳಿ ಮತ್ತೆ? ಏನು ಮಾಡೋಂಗಿಲ್ಲ, ಎತ್ತು ತಪ್ಪಿಗೆ ಸಾಕನೇಬೇಕು. ಸಾಕನಿಲ್ಲ ಅಂದ್ರೆ ನಿಮ್ಮ ಏನು ಇರೋಕ್ಕೆ ಹೇಳಿದ್ವ ನಿಮ್ಮನ್ನ ಅಂತಾರೆ. ನಿಮ್ಮ ಹೊಟ್ಟೆಲೆ ಉಡಬೇಕು ಅಂತ ಅಂದಿದ್ವ ನಾವು, ಯಾಕೆ ಎತ್ಕೊಂಡ್ರಿ ಅಂತಾರೆ. ಎತ್ತ ಮೇಲೆ ಮಾಡಲೇಬೇಕಲ್ವ, ಮಾಡೋ ಕರ್ತವ್ಯ ಮಾಡಲೇಬೇಕು. ಸಾಲ ಆಗಲಿ ಸೋಲಾಗಲಿ ಇನ್ನೇನು ಮಾಡೋಂಗಿದೆ ಅದು. ಸರಿ ಕಣ್ರಪ್ಪ ಬರೋಣ. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋಣ ಮತ್ತೆ, ನಮಸ್ಕಾರ.